ಮಾಡಿದಾರಪ್ಪ ಅಂತ ಹೇಳ್ಬೇಕಾಗ್ತದೆ. ಎಲ್ಲ ದಿವಸಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ ಜೋರದ. ಅಲ್ಲೇ ಒಂದೇನು ವಿಚಾರಪ್ಪ ಕತ್ತಿಯವ್ರಿಗೆ ಅಂದರೆ ತಮ್ಮ ಮನೆಯವರನ್ನು ಅಲ್ಲಿ ಕಣಕ್ಕಿಳಿಸ್ಬೇಕೋ ಅಥವಾ ವಿವೇಕರಾವ್ ಪಾಟೀಲ್ ಅವರು ಇಳಿಸ್ಬೇಕು ಅನ್ನುವಂಥದ್ದು. ವಿವೇಕರಾವ್ ಪಾಟೀಲ್ ಅವರು ರಾಜಕೀಯ ಸನ್ಯಾಸಿನಲ್ಲ, ಅವ್ರಿಗೂ ಅಲ್ಲಿ ಹೇಳ್ತದೆ ಕುರು ಸಮುದಾಯದ ನಮ್ಮ ಹಾಲು ಮತದವ್ರದ್ದು. ಅದೇ ಕಾಲಕ್ಕೆ ಇಲ್ಲೇ ಲಿಂಗಾಯತ ಮತಗಳಿದ್ದಾವೆ, ಅಲ್ಲಿ ಒಂದು ಸ್ವಲ್ಪ ಇದು ಎಷ್ಟು ಸ್ವಲ್ಪ ಕಡಿಮೆ ಅದ. ಆದರೂ ಅವರು ತಮ್ಮ ಒಳ್ಳೆಯತನದ ಸಹಾಯ ಸಹಕಾರದಿಂದ ಬಾಲ್ಯದವರು ಹಿಡಿದು ಸಾಧಿಸಿದ್ದಾರೆ. ಅದಕ್ಕಾಗಿ ಇವತ್ತು ಅವರಿಬ್ಬರು ನಡಕ್ಕೇನೋ ಈ ಅರಬಾವಿ ಕ್ಷೇತ್ರಕ್ಕೆ ಇಳಿಸೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಮುಖ್ಯವಾಗಿ ಪವನ್ ಕತ್ತಿಯವ್ರನ್ನ ಇಲ್ಲಿ ಯಾಕೆ ಇಳಿಸಬಾರ್ದು ಅರಬಾವಿಯಿಂದ ಅನ್ನುವಂಥ ಮಾತುಗಳು. ಗೋಕಾಕಂತ ಮಹಂತೇಶ್ ಕಡಾಡಿಯವರು ಯಾವುದೇ ಪಕ್ಷದಿಂದ, ಒಂದು ವೇಳೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಿಗೆ ಬಂದರೆ BJPಯಿಂದ ಆಗಿರ್ಬೋದು, ಅದು ಸ್ವತಂತ್ರವಾಗಿ ಆಗಿರ್ಬೋದು, ಮಹಂತೇಶ್ ಕಡಾಡಿ ಅವರು ನಿಲ್ಲೋದು ಹೆಚ್ಚು ಕಡಿಮೆ ಗ್ಯಾರಂಟಿ ಅಂತ ಸುದ್ದಿಗಳಿದ್ದಾವೆ. ಇನ್ನು ಆ ಸಂದರ್ಭದಲ್ಲಿ ಆಗ್ತದೋ ಗೊತ್ತಿಲ್ಲ. ಅವರು ಮೂಮೆಂಟಿನ ಜೋರು ಇಟ್ಟಿದ್ದಾರೆ. ಇಲ್ಲಿ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಜನರ ಜೊತೆ ಸಂಪರ್ಕ ಮಾಡೋದ್ರಲ್ಲೇ ಮಹಂತೇಶ್ ನಮ್ಮ ಕಡಾಡಿಯವರು ಭಾಳಷ್ಟು ಓಡಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಪವನ್ ಕತ್ತಿಯವರು ಸಹಿತ ನಿಧಾನಕ್ಕೆ ಅಲ್ಲಿ ಎಂಟ್ರಿ ಆಗ್ತಾಯಿದ್ದಾರೆ, ಭೇಟಿ ಆಗ್ತಾಯಿದ್ದಾರೆ, ಜನರ ಸಂಪರ್ಕ ಮಾಡ್ತಾಯಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅಂದ್ರೆ ಹುಕ್ಕೇರಿ, ಯಮಕನಮರಡಿ, ಗೋಕಾಕ್ ಮತ್ತು ನಮ್ಮ ಏನಪ್ಪ ಅಂತಂದ್ರೆ ಅರಬಾವಿ ಅಥವಾ ಮೂಡಲಗಿ ಕ್ಷೇತ್ರಗಳಿಗೆ ರಾಜಕೀಯವಾಗಿ ಅತ್ಯಂತ ಏನಪ್ಪ ಅಂತಂದ್ರೆ ಜೋರ್ದಾರ್ ಹಾಟ್ ಇದ್ದಂಥ ಪ್ರದೇಶಗಳು. ಎಲ್ಲರೂ ತಮ್ಮ ಯಾಕಂದರೆ 2028 ದೂರ ಇಲ್ಲ, 26 ಮುಗೀತದ ಅನ್ನೋದ್ರ 27 ಮತ್ತು 28 ಚುನಾವಣೆ. ಎಲ್ಲರೂ ಓಡಾಟಾಗಿದ್ದಾರೆ. ಮತ್ತು ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿವಾಲ ಕರೆದಂಥ ಸದಸ್ಯರು ತಮ್ಮ ಸಂಖ್ಯೆ ಹೆಚ್ಚು ಮಾಡ್ಕೊಳ್ಳೋಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜದ, ಯಾಕೆಂದರೆ ಅವಕಾಶಗಳು ಹಾಗೆಲ್ಲ ಬರೋದಿಲ್ಲ, ಜೀವನದಲ್ಲಿ ಬಂದಾಗ ಬಿಡೋ ಹಾಗಿಲ್ಲ. ಅದರಲ್ಲಿ ಅವ್ರು ಮಾಹಿರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅದೇ ಕಾಲಕ್ಕೆ ಕತ್ತಿಯವರು ಏನು ಸಾಮಾನ್ಯರಿಲ್ಲ. ರಮೇಶ್ ಕತ್ತಿಯವರು ಅವರು ಬುದ್ಧಿವಂತರಿದ್ದಾರೆ, ತೋಳಿಕೆಯವರು. ನನಗೇನು ಸ್ವಲ್ಪ ಅವ್ರ ಕೌಟುಂಬಿಕ ಏನೋ ಇರ್ಬೋದು, ಮತ್ತೊಂದು ಇರ್ಬೋದು, ಸ್ವಲ್ಪ ಸ್ತಬ್ಧಾಗಿದ್ದರು. ಉಮೇಶ್ ಕತ್ತಿಯವರು ತೀರುವ ತಕ್ಷಣ ಏನು ಮಾಡಬೇಕು ಅಂತ ತಿಳಿಲಾರ್ದ ಒದ್ದಾಡ್ತಿದ್ರು. ಮತ್ತೊಂದು ಕಾಲಕ್ಕೆ ಉಮೇಶ್